ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತಿನ ನನ್ನ ಫಸ್ಟ್ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ನಾನು ನನ್ನ ಚಾನಲಲ್ಲಿ ಟ್ರಾವೆಲಿಂಗ್, ಕುಕ್ಕಿಂಗ್ ಈ ಥರ ಬೇರೆ ಬೇರೆ ರೀತಿಯಾದ ವ್ಲಾಗ್ಸ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ನಿಮಗೆ ಇನ್ನು ಮುಂದೆ ನನ್ನ ವ್ಲಾಗ್ಸ್ ಇಷ್ಟ ಆದರೆ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವಾಗ ಟಿಫನ್ ರೆಡಿ ಮಾಡಬೇಕು. ಟಿಫನ್ ರೆಡಿ ಮಾಡಿ ಆಮೇಲೆ ಕಾಲೇಜಿಗೆ ರೆಡಿಯಾಗಿ ಕಾಲೇಜ್ಗೆ ಹೊರಡಬೇಕು. ಸೊ ಹೋಗೋಣ. ಇವತ್ತು ನಾನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಫ್ರೈಡ್ ರೈಸ್ ಮಾಡೋಕ್ಕೆ ಮೊದಲಿಗೆ ಒಂದು ಬಾಣಲಿಯಲ್ಲಿ ಎಣ್ಣೆ ತಗೊಂಡು ಎಣ್ಣೆಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು, ಆಮೇಲೆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಕಂದಿಸ್ಕೊಳ್ಳೋಣ. ಈರುಳ್ಳಿದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಹಾಗೆ ಕಂದಿಸ್ಕೊಳ್ತಾ ಇರಿ. ಅದಾದಮೇಲೆ ಈಗಾಗಲೇ ಹೆಚ್ಚಿಟ್ಕೊಂಡಿರುವಂತಹ ಬೀನ್ಸ್ ಮತ್ತು ಕ್ಯಾರೆಟ್ನ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಕನ್ಸೋಣ. ಹಾಗೆ ಕಂದಿಸ್ತಾ ಇರುವಾಗ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳಿ. ಅದೆಲ್ಲ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಅದರ ಮೇಲೆ ಏನಾದರೂ ಲಿಡ್ ಕ್ಲೋಸ್ ಮಾಡಿದ್ರೆ, ಲಿಡ್ ಅಥವಾ ಪ್ಲೇಟ್ ಇದ್ದರೆ ಪ್ಲೇಟ್ ಏನಾದರೂ ಒಂದು ಕ್ಲೋಸ್ ಮಾಡಿದ್ರೆ ಸ್ವಲ್ಪ ಬೇಗ ಅದು ಕಂದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಉಪ್ಪು ಹಾಕ್ಬಿಟ್ಟು ಏನಾದರೂ ಅದ್ರ ಮೇಲೆ ಮುಚ್ಚಿದ್ರೆ ಬೇಗ ಕಂದುತ್ತೆ. ಇದೆಲ್ಲ ಆದಮೇಲೆ ಅದಕ್ಕೊಂದು ಸ್ವಲ್ಪ ಖಾರದ ಪುಡಿ ಸೇರಿಸಿ 1-2 ನಿಮಿಷ ಹಾಗೆ ಫ್ರೈ ಮಾಡಿದ್ರೆ ಸಾಕಾಗತ್ತೆ. ಇದಕ್ಕೆ ಸ್ವಲ್ಪ ಫ್ರೈಡ್ ರೈಸ್ ಪೌಡರ್ ಸೇರಿಸ್ಕೊಳ್ಳಿ. ಅಕಸ್ಮಾತ್ ನಿಮ್ಮ ಮನೇಲಿ ಫ್ರೈಡ್ ರೈಸ್ ಪೌಡರ್ ಇಲ್ಲ ಅಂದರೆ ಪರವಾಗಿಲ್ಲ, ಏನು ತರಕಾರಿ ಇದೆ ತರಕಾರಿ ಅಷ್ಟೇ ಫ್ರೈ ಮಾಡಿಕೊಂಡು ಕೂಡ ನೀವು ಫ್ರೈಡ್ ರೈಸ್ ಮಾಡ್ಕೋಬೋದು. ಫ್ರೈಡ್ ರೈಸ್ ಪೌಡರ್ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕಾಗಿ ಫ್ರೈಡ್ ರೈಸ್ ಪೌಡರ್ ಯೂಸ್ ಮಾಡಬಹುದು ಅಷ್ಟೇ. ಅದಾದಮೇಲೆ ಇದಕ್ಕೆ ಸ್ವಲ್ಪ ನಿಂಬೆ ಹುಳಿ ಸೇರಿಸ್ಕೊಳ್ಳಿ. ನಿಂಬೆಹಣ್ಣನ್ನು ಹಿಂಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಕಸ್ಮಾತ್ ನಿಂಬೆಹಣ್ಣು ಇಲ್ಲ ಅಂದರೆ ನೀವು 1 ಟೊಮೆಟೊ ಯೂಸ್ ಮಾಡಿ ಸಾಕು. ಇದಕ್ಕೆ ಹುಳಿ ಜಾಸ್ತಿ ಬೇಡ ಅನಿಸುತ್ತೆ. ಸೊ 1 ನಿಂಬೆಹಣ್ಣು ಆದರೆ ಸಾಕಾಗತ್ತೆ. ಇವಾಗ ಕಾಲೇಜಿಗೆ ರೆಡಿಯಾಗಿ ಆಯಿತು ಗೈಸ್. ಇವಾಗ ಅನ್ನ ಕಲಿಸ್ತಾ ಇದ್ದೀನಿ. ಸ್ವಲ್ಪ ಅನ್ನ ತೆಗೆದು ಆಮೇಲೆ ಕಲಿಸಿದ್ರೆ ಚೆನ್ನಾಗುತ್ತೆ. ನೀವು ಬಿಸಿ ಅನ್ನ ಹಂಗೆ ತೆಗ್ದು ಕಲಿಸ್ತೀರಾ ಅಂದರೆ ಅದು ಸರಿ ಹೋಗಲ್ಲ. ಕಾಲೇಜಿಗೆ ಹೋಗ್ತಾ ಇದ್ದೀವಿ ಗೈಸ್. ಹಾಗೆ ಕಾಲೇಜ್ಗೆ ಹೋಗ್ತಾ ನಮ್ಮ ಕಾಲೇಜ್ ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ. ಸೊ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಕಾಲೇಜ್ಗೆ ಹೋಗೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ. ಸೊ ಹೋಗೋಣ ಬನ್ನಿ. ದೇವಸ್ಥಾನಕ್ಕೆ ಬಂದ್ವಿ ನೋಡಿ.
ಇದು ಮಹಾಲಕ್ಷ್ಮಿ ದೇವಸ್ಥಾನ ಅಂತ ಚಿಕ್ಕಮಂಗ್ಳೂರಲ್ಲಿ AIT ಸರ್ಕಲ್ ಹತ್ರ ಇದೆ. ಯಾರಾದರೂ ಚಿಕ್ಕಮಂಗ್ಳೂರಿಗೆ ಬಂದರೆ ಲೈಕ್ ಟ್ರಿಪ್ ಆ ಥರ ಏನಾದರೂ ಬಂದಾಗ ಯು ಕ್ಯಾನ್ ವಿಸಿಟ್ ದಿಸ್. ಯಾಕಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ. ಇದು ನೋಡಿ, ಇಲ್ಲಿ ಲಕ್ಷ್ಮೀ ದೇವರಿದು ತುಂಬ ದೊಡ್ಡದಾಗಿದೆ ದೇವಸ್ಥಾನ. ನೀವು ಒಂದು ಸರಿ ಬಂದರೆ ಸಾಕು, ಎಷ್ಟು ಪೀಸ್ಫುಲ್ ಆಗಿರುತ್ತೆ ಈ ದೇವಸ್ಥಾನ ಅಂದರೆ ಅಷ್ಟು ಪೀಸ್ಫುಲ್ ಆಗಿರುತ್ತೆ ಗಾಯ್ಸ್. ಒಂದ್ಸರಿ ವಿಸಿಟ್ ಕೊಡಿ. ನೋಡಿ, ಇದು ಸೀತಾರಾಮ ಲಕ್ಷ್ಮಣ. ಆ್ಯಂಡ್ ಇಲ್ಲಿ ಮುಂದೆ ಬರ್ತಾ ಇಲ್ಲಿ ಆಂಜನೇಯ ಇದ್ದಾರೆ. ಈ ದೇವಸ್ಥಾನದಲ್ಲಿ ಆಲ್ಮೋಸ್ಟ್ ಎಲ್ಲ ದೇವರುಗಳು ಕವರ್ ಆಗಿದೆ ಗಾಯ್ಸ್. ಸೊ ಒಂದ್ಸರಿ ಬಂದು ವಿಸಿಟ್ ಕೊಡಿ ನೀವು ಚಿಕ್ಕಮಂಗ್ಳೂರಿಗೆ ಬಂದಾಗ. ಇಲ್ಲಿ ನೋಡಿ ಗಣೇಶ. ಯಾವಾಗ ಚಿಕ್ಕಮಂಗ್ಳೂರಿಗೆ ವಿಸಿಟ್ ಕೊಡ್ತೀರಾ ಆವಾಗ ಈ ದೇವಸ್ಥಾನಕ್ಕೆ ಬಂದು ಹೋಗಿ. ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ನಿಮಗೆ ಈ ದೇವಸ್ಥಾನಕ್ಕೆ ಬಂದರೆ. ನೀವು ಸುಳ್ಳು ಹೇಳ್ತಾ ಇಲ್ಲ, ಸೀರಿಯಸ್ ಆಗಿ ಬಂದು ಹೋಗಿ ಗಾಯ್ಸ್. ದೇವ್ರ ದರ್ಶನ ಪ್ರದಕ್ಷಿಣೆ ಎಲ್ಲ ಆದಮೇಲೆ ಕುಂಕುಮ ತಗೊಂಡು ತೀರ್ಥ ತಗೊಂಡ್ವಿ ಹಾಗೂ ಹೂವು ತಗೊಂಡ್ವಿ. ಹೊರಗಡೆ ಬಂದ್ವಿ. ಇದು ದೇವಸ್ಥಾನದ ಹೊರಗಡೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕಳೆದು ಹೋಗ್ತೀರಾ ನೋಡಿದರೆ. ಹಾಗೆ ದೇವಸ್ಥಾನದ ದರ್ಶನ ಎಲ್ಲ ಮುಗಿಸ್ಕೊಂಡು ಕಾಲೇಜಿಗೆ ಬಂದ್ವಿ ಗಾಯ್ಸ್. ನೋಡ್ತಾ ಇದ್ದೀರಾ ನೀವು. ಕ್ಲಾಸ್ಗೆ ಹೋಗ್ತಾ ಇದ್ದೀವಿ ಇವಾಗ. ಹಾಗೆಯೇ ಕಾಲೇಜ್ ಮುಗಿಸ್ಕೊಂಡು ನಾನು ನನ್ನ ಫ್ರೆಂಡ್ಸ್ ಎಲ್ಲ ನಮ್ಮ ಮನೆಗೆ ಬಂದ್ವಿ ಗೈಸ್. ಇವತ್ತು ಅವರು ನನ್ನ ಫ್ರೆಂಡ್ಸ್ ಇಲ್ಲೇ ಉಳ್ಕೊಳ್ಳೋಕ್ಕಂತ ಬಂದಿದ್ದರು. ಹಾಗೆ ಬಂದಮೇಲೆ ನಾವು ನಮ್ಮ ದೊಡ್ಡಮ್ಮ ಮನೆಗೆ ಹೋಗಿದ್ವಿ. ಸೊ ಅಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಯು ಕ್ಯಾನ್ ಸಿ. ಇವರು ನಮ್ಮ ಚೇತು ಅಣ್ಣ ಅಂತ. ಸಿ ಗಾಯ್ಸ್, ಸಿ ಮುಕ್ತಾ ಇದಾರೆ, ಚೆನ್ನಾಗಿ ಮುಕ್ತಾ ಇದಾರೆ. ಎಲ್ಲರೂ ನೋಡ್ಕೊಬಿಡಿ. ಅವರು ರಾಕೇಶ್ BK ಅಂತ, ಆ ಕಡೆ ಇರೋರು ಐಶ್ವರ್ಯ ಅಂತ, ಈ ಕಡೆ ಸೌಂದರ್ಯ. ಅವರು ಕ್ಯಾಮ್ರಾ ಮುಖ ತೋರ್ಸಕ್ಕೆ ಅಳೋರು. ಈ ಕಡೆ ಇರೋರು ಇನ್ನು ಬ್ಯಾಚುಲರ್. ಯಾರಾದ್ರೂ ಹೆಣ್ಣಿದ್ರೆ ಹುಡುಕೊಡಿ. ಇವ್ರು ಆಲ್ರೆಡಿ ಸೋಲ್ಡ್ ಔಟ್. ಅದು ಹೆಣ್ಮಗು. ಇವತ್ತಿನ ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗಾಯ್ಸ್. ನನ್ನ ವ್ಲಾಗ್ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.